ಎಲ್ಲರಿಗೂ ನಮಸ್ಕಾರ. ನಮ್ ಜೊತೆ ನಾವ್ ಅಷ್ಟೇ ಅಲ್ಲ, ಸೊ ನಮ್ ಜೊತೆ ಈಗ ಒಬ್ರು ಕಂಡಿರಲ್ಲ ಅಮ್ಮ, ಅವರು ಕೂಡ ಟ್ಯಾಲೆಂಟ್ ಟ್ರಿಪ್ ಫ್ರೀ ಆಗಿ ಅಚೀವ್ ಮಾಡ್ಯಾರ. ಸೊ ಅವ್ರ ಬಾಯಿಂದ ಕೇಳೋ ಎಲ್ಲ ಏನೇನ್ ಮಾಡತ್ತಾರ ಆ ಏಜ್ ಅಲ್ಲಿ, ಸೊ ಇರೋ ಏಜ್ ಅಲ್ಲಿ ಅವ್ರು ಹೆಂಗ ಟ್ಯಾಲೆಂಟ್ ಟ್ರಿಪ್ ಅಚೀವ್ ಮಾಡಿದ್ರ, ಸೊ ನಮ್ಮ ಹತ್ರ ಇರೋಂತ ಎನರ್ಜಿ ಅಮ್ಮ ಹತ್ರ ಏನಂತ ಕೇಳೋಣ. ಈಗ ನೀವ್ ಎಷ್ಟು ವರ್ಷ ಆದ್ರಿ ಈ ಅವಕಾಶ ಕೈ ತಗೊಂಡ? 1 ವರ್ಷ ಆಯ್ತು. 1 ವರ್ಷ ಆಯ್ತು ಈ ಅವಕಾಶ ನೀವು ಕೈ ತಗೊಂಡ. ಈ ಟ್ರಿಪ್ ನಿಮ್ಗೆ ಹೆಂಗ ಸರ್ ನಿಮ್ ಲೈಫ್ ಅಲ್ಲಿ, ಅಂದ್ರೆ ಈ ಏಜ್ ಆದ್ಮೇಲೆ ಏನು ಬೆಂಗಳೂರು ಮೆಜೆಸ್ಟಿಕ್ ನೋಡಿರ್ಲಿಲ್ಲ ನಾವು. ಆದ್ರೂ ಈ ಏಜ್ ನಲ್ಲಿ 65 ವರ್ಷ ಏಜ್ ಅಂದ್ರೆ ಸಣ್ಣ ಏಜ್ ನಂದು. ಆದ್ರೂ ಮಕ್ಳು ಮೊಮ್ಮಕ್ಳು ಆಡ್ಸಿ ಕೂತಾರ ಅಂತ ಏಜ್ ನಂದು. ಆದ್ರೂ ಇದ್ರೊಳಗೆ ನನಗೆ ಅವಕಾಶ ಬೇಕು ಅನ್ನೋದಕ್ಕಿಂತ ಬಹಳ ಬೇಕಾಗಿತ್ತು ಅಂತ ಹೇಳ್ಬೋದು. ಈ ಅವಕಾಶ ನನಗೆ ಬೇಕಾಗಿತ್ತು. ನಾನು ಸುಮಾರು ನಮ್ಮ ಮನೇಲಿ ಆರೋಗ್ಯ ಸರಿ ಇರ್ಲಿಲ್ಲ. ಆರೋಗ್ಯ ಸರಿ ಇಲ್ಲದ್ಮೇಲೆ ನಾನು ಸುಮಾರು 8 ರಿಂದ 10 ಲಕ್ಷ ರೂಪಾಯಿ ಆಸ್ಪತ್ರೆ ಕಳೆದಿದ್ದೆ, ಅಮೌಂಟ್ ಕಳೆದಿದ್ದೆ. 20 ಅಡಿ ಮೇಳದ ಬಸ್ ಏರಿ ಮೇಳದ ಬಸ್ ಬಿದ್ದು ನಮ್ಮ ಮನೆ ಪಕ್ಕದೆಲ್ಲ ಮುರಿದು ಒಂದ್ ಕಡೆದೆಲ್ಲ ಪೂರ್ತಿ ಬ್ಲಾಕ್ ಆಗಿ ಎಲ್ಲ ಇದಾಗಿ ಹೋಗ್ತಿತ್ತು, ಪುಡಿ ಆಗ್ತಿತ್ತು. 8 ವರ್ಷ ಮೂಲೆಗಿತ್ತು. ಆಮೇಲೆ ನಾನು ಎಷ್ಟು ಅಂತ ದುಡ್ಡು ಹಾಕೋದು, ಮನೆ ಲಾಸ್ಟ್ಗೆ ಆಗೋದಿಲ್ಲ ತಗೊಂಡ್ ಹೋಗ್ರಿ ಮನೆ ಹತ್ರ ಅಂತ ಹೇಳಿದ್. ತಂದು ಮನೆ ಹತ್ರನೇ ಇಟ್ಕೊಂಡಿದ್. ಯಾರೋ ಕೊಟ್ಟಂತ ಅವಕಾಶ ಹೋಗಿ ನೋಡ್ದೆ. ಅದ್ರಲ್ಲಿ ಕರಿತಿದ್ರು, ಅವ್ರು ಓದಿಲ್ಲ ಬರ್ದಿಲ್ಲ, ನಾನು ಎಬ್ಬಿಟ್ಟು ಅವರು ಎಬ್ಬಿಟ್ಟು ಸುಮ್ನೆ 35,000 ಕಟ್ಟಿಸ್ಕೆ ಮೋಸ ಆದ್ರೆ ಅನ್ನ ದೇಶ ನಂದು. ಆದ್ರೂ ಒಂದ್ಸತಿ ಯಾಕೆ ನೋಡ್ಬಾರ್ದು ಅಂತ ಹೇಳಿ ಚಿತ್ರದುರ್ಗ ಹೋಗಿ ನೋಡಿದೆ ನಾನು ಈ ಕಾರ್ಯಕ್ರಮ. ನೀವ್ ಹೇಳ್ತೀರಿ ಈ ವಯಸ್ಸಲ್ಲಿ ನೀವು ಈ ತರ ಅಚೀವ್ ಮಾಡಕತ್ತೀರ? ಅಚೀವ್ ಮಾಡಿದೀನಿ, ಮುಂದೆ ಚೆನ್ನಾಗೈತೆ. ಇನ್ನು ಮುಂದೆ ಲೈಫ್ ಚೆನ್ನಾಗಿದೆ ಅಂದ್ರೆ ಇವಾಗ ಅಚೀವ್ ಮಾಡಿದ್ರೆ ಇನ್ನೂ ಇದಾಗಿಲ್ಲ, ಇನ್ನು ಇದ್ರಲ್ಲಿ ಅಚೀವ್ ಮಾಡ್ಬೇಕು. ಇನ್ನು ಮುಂದೆ ಅಂದ್ರಿ ನಾನು ಸುಮ್ನೆ ನನ್ನ ಕೈ ಕಾಲು ಬಸ್ ತಿಳಿಯೋವರೆಗೂ ನಾನು ಇದನ್ನ ನಿಲ್ಲಿಸಲ್ಲ. ಇವತ್ತು ನಮ್ಮ ಮನೆಯವ್ರನ್ನೆಲ್ಲ ಫುಲ್ ಶೇಖರ್ ಮಾಡಿದೀನಿ. ವಿಶ್ಲೇಷ ಏರ್ಪೋರ್ಟ್ ನೋಡಿ ಒಂದ್ಸಲ ನಿಮ್ ಲೈಫ್ ಅಲ್ಲಿ ನೀವು ಇಂಟರ್ನ್ಯಾಷನಲ್ ಫ್ಲೈಟ್ ಅಂದ್ರೆ ಲೈಕ್ ಫ್ಲೈಟ್ ನೋಡಿಲ್ಲ? ನೋಡಿಲ್ಲ. ಅತಿ ಫ್ಲೈಟ್ ಅಂದ್ರೆ ಈ ಅವಕಾಶ ಮುಖಾಂತರ ನೀವು ಫ್ರೀ ಅವಕಾಶ ಮುಖಾಂತರ. ಸೊ ಅದೇ ಹೇಳ್ತೀನಿ, ಏನಾಗಿ ಇಷ್ಟಪಡ್ತೀರಾ? ಸೊ ಈ ಅವಕಾಶ ನಿಮ್ಗೆ ಅವಕಾಶ ತಗೋಬೇಕು, ಎಲ್ಲರೂ ತಗೋಬೇಕು. ಯಾಕೆಂದ್ರೆ ನಾವು ಏನು ಈ ಏಜ್ ಅಲ್ಲಿ ನಮ್ಗೆ ಕೆಲಸ ಕೊಡೋದಿಲ್ಲ ಅಲ್ವಾ. ಓದಿರೋ ಮಕ್ಕಳೇ ಆಗ್ಲಿ, ಅವರೇ ವರ್ಷಕ್ಕೆ ಎಷ್ಟೋ ಲಕ್ಷ ಜನ ಹೊರಗೆ ಬರ್ತಾರೆ ಅಂದ್ರೆ ಅವ್ರಿಗೆಲ್ಲ ಎಲ್ಲಿ ಕೆಲಸ ಸಿಗುತ್ತೆ. ಇದ್ರೆ ಕಳ್ಕನದೇನೈತಿ? ಕಳ್ಕನದೇನು ಇಲ್ಲ, ಪಡ್ಕನದೈತಿ. ಪಡ್ಕನದ್ ಹೆಂಗೆ ಅಂತ ಹೇಳಿ ಸರುಗಳನ್ನ ತಗೊಂಡು ಟ್ರೈನಿಂಗ್ ತಗೊಂಡು ಗ್ರೋತ್ ಆಗ್ಬಹುದು. ನನ್ನಂತಡೆ ಗ್ರೋತ್ ಆಗ್ತಿದೆ ಅಂದ್ರೆ ನಿಮ್ಮಂತಡೆ ಗ್ರೋತ್ ಆಗ. ಯಾಕಂದ್ರೆ ಇವಾಗಿನ ಜನ ಏನಂದ್ರೆ ಯಾವ್ದೊಂದು 20,000 ರೂಪಾಯಿಗೋಸ್ಕರ ರೂಲ್ ಬಿಟ್ಟು ಅಲ್ಲಿ ಕೆಲಸ ಮಾಡ್ತಾರೆ. ಸೊ ನೀವು ಮನೇಲಿ ಕೂತ್ಕೊಂಡು ಅರ್ನಿಂಗ್ ಮಾಡಿ ಲೈಫ್ ಈ ಏಜ್ ಅಲ್ಲಿ ಎಂಜಾಯ್ ಮಾಡ್ತಿದ್ರಲ್ಲ, ಸೊ ಹೆಂಗೆಷ್ಟು ಜನ ಹೇಳ್ತಾರೆ? ನಾನು 150 ಜನಕ್ಕೆ ಅವ್ರ ಮನೆಗೆಲ್ಲ ಒಂಥರ ದಾರಿ ದೀಪ. ನಾನು ಅಂತ ಹೇಳ್ಬಾರ್ದು, ನಮ್ದು ಇಂಡಸ್ಟ್ರಿ ಮುಖಾಂತರ 150 ಜನಕ್ಕೆ ಜೀವನ ದಾನ ಮಾಡಿದ್ವಿ. ನಮ್ಗೆಲ್ಲ ಅದೇ ಒಂದು ಖುಷಿ, ನೀವು ಈ ಏಜ್ ಅಲ್ಲಿ ಹಿಂಗ್ ಮಾಡ್ತಿರಲ್ಲ. ಸೊ ನಾವು ಇವಾಗಲೇ ಅವಕಾಶ ತಗೊಂಡಾಗ ಮಾಡ್ತಬೋದಿದ್ರೆ. ನಾನು ಫಸ್ಟ್ ಗೆ ಅವಕಾಶ ತಾಂದಡಿಗೆ ಮಾಡ್ಲಿಲ್ಲ. ನನಗೂ ಯಾರ್ಯಾರ ತಲೆಗೆ ಏನೇನೋ ಹಾಕೋರು ಸುಮ್ನೆ ಅಷ್ಟೇ ಹಾಕೋರು ಸುಮ್ನೆ ಹಾಕಿದ್ವಿ ಸರ್. ಇವಾಗ ಅವ್ರ ಮಾತು ಕೇಳಿದ್ರೆ ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೇಳಕ್ಕಾಗ್ತಿಲ್ಲ. ಆಮೇಲೆ ಗೊತ್ತಾಯ್ತು, ಯಾಕೆಂದ್ರೆ ನಮ್ಮ ಮನೆಯವ್ರ ಎತ್ತಿ ಯಾವಾಗ ಓಡಾಡಿ ಒಳ್ಳೆ ಕಣ್ಣು ಬಂದು ಕತ್ತು ನಿಂತ್ಕೊಂಡು ಒಂದ್ ಕಡೆ ಮುರ್ಗಾವೆಲ್ಲ ಪಾರ್ಟ್ಸ್ ಎಲ್ಲ ಸರಿ ಹೋದ್ವು. ಅವಾಗ ನನಗೆ ಇದ್ರ ಮೇಲೆ ಈ ಅವಕಾಶ ತಗೊಂಡು ಒಳ್ಳೆ ಟ್ರಿಪ್ ಮಾಡ್ಕೊಂಡು ಲೈಫ್ ಸ್ಟೈಲ್ ಮಾಡ್ಕೊಂಡು ಈ ಏಜ್ ಅಂದ್ರೆ ಅವಕಾಶ ಅಂತ ಅವಕಾಶ ಬಂದಿದ್ರೆ ನಾವೇನು ಮಾಡ್ತಿರ್ಲಿಲ್ಲ. ನಾವೆಲ್ಲ ಇದಕ್ಕೆ ಮುಂದಿನ ಅಂತ ಇಂಡಸ್ಟ್ರಿ ರೇಟ್ ಚೆನ್ನಾಗಿದೆ. ಸೊ ಕೇಳಿದ್ರಲ್ಲ, ಆ ಏಜ್ ಅಲ್ಲಿ ಅವ್ರಿಗೆ ಉತ್ಸಾಹ ನೋಡ್ತಿದಿರಲ್ಲ, ಆ ಏಜ್ ಅಲ್ಲಿ ಅಷ್ಟು ಮನೇಲಿ ಕೂತ್ ಅರ್ನಿಂಗ್ಸ್ ಮಾಡ್ತಿದ್ದಾರೆ. ಸೊ ಫ್ರೀ ಟ್ರಿಪ್, ಅವ್ರ ಟ್ರಿಪ್ ಅನ್ನು ನಿಮ್ಗೆ ತೋರಿಸ್ತೀನಲ್ಲ ಇವಾಗ ನೆಕ್ಸ್ಟ್ ಡೇ ಏನಾಗತ್ತಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೋಡಿದ್ರಲ್ಲ ಈ ಏಜ್ ಅಲ್ಲಿ ನೀವು ಅನ್ಕೊಂಡು ನೋಡ್ರಿ, ನೆಕ್ಸ್ಟ್ ವಿಡಿಯೋಲ್ಲ ಫುಲ್ ಆಗಿ ತೋರಿಸ್ತೀನಿ. ಬಾಯ್ ಎಲ್ಲರಿಗೂ ಬಾಯ್ ಹೊಡಿ, ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗೋಣ ಥೈಲ್ಯಾಂಡ್ ಅಲ್ಲಿ. ಇವಾಗ ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ಇದೀವಿ. ನೆಕ್ಸ್ಟ್ ಅಲ್ಲಿ ಸಿಗೋಣ ಥೈಲ್ಯಾಂಡ್ ಅಲ್ಲೇ ಸಿಗೋಣ. ಬಾಯ್ ಬಾಯ್.